ನನ್ನ ಮನೆಯಲ್ಲಿ ಸ್ವಂತ ಬುದ್ಧಿಯಲ್ಲಿ ವಿಷ ಹಾಕಿ ಕೊಡುವಷ್ಟು ಕೆಟ್ಟವರು ಯಾರು ಸಹ ಇಲ್ಲ. ತಮ್ಮ ಸಾಕಿ ಕೊಡಲಿಕ್ಕಿಲ್ಲ, ಅಮ್ಮ ಸಾಕಿ ಕೊಡಲಿಕ್ಕಿಲ್ಲ. ಆದರೆ ಬೇರೆಯವರ ಮಾತು ಕೇಳಿ ನನಗೆ ನಂಬಲಿಕ್ಕೆ ಸಾಯ್ತಿಲ್ಲ. ಈಗ ಬೇರೆಯವರು ಬಂದು ಹೇಳಿದರೆ, ಅಕ್ಕನಿಗೆ ಇದರಲ್ಲಿ ವಿಷ ಹಾಕಿ ಕೊಡು ಅಂತ ಹೇಳಿದರೆ ಅದು ಹಾಕಿ ಕೊಟ್ಟರು, ವಿಷ ತಂದು ಕೊಟ್ಟರೆ ಅದು ನನಗೆ ನಂಬಿಕೆ ಇಲ್ಲ. ಯಾಕಂತಿದ್ರೆ ಇವಾಗ ಇಷ್ಟೆಲ್ಲ ಉಪದ್ರ ಮಾಡ್ತಿದ್ದಾರಲ್ಲ, ಅದು ಬೇರೆಯವರ ಮಾತು ಕೇಳಿಲ್ಲ ಅವರು ಮಾಡೋದು, ಅಷ್ಟು ಮಾಡಿ ಕೊಟ್ಟರು. ಬಟ್ ಅವರಾಗಿ ಸ್ವಂತ ವಿಷ ಹಾಕಿ ಕೊಡಲಿಕ್ಕಿಲ್ಲ, ಅದು ಗ್ಯಾರಂಟಿ ಉಂಟು. ಬಟ್ ಇನ್ನೊಂದು ಗ್ಯಾರಂಟಿ ಉಂಟು, ನಾನು ನೋಡಿದ್ದೇನೆ ಅವರು ವಿಷ ಹಾಕಿ ಕೊಡೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು ನಾನು, ಬೇರೆಯವರ ಮಾತು ಕೇಳಿ ಅವರು ವಿಷ ಹಾಕಿ ಗ್ಯಾರಂಟಿ ಕೊಟ್ಟರು. ಸ್ವಂತ ವಿಷ ಹಾಕಿ ಕೊಡುವಷ್ಟು ಬುದ್ಧಿ ಇಲ್ಲ ಅವರಿಗೆ. ಬುದ್ಧಿ ಅಂದರೆ ಅಷ್ಟೊಂದು ಕೆಟ್ಟ ಬುದ್ಧಿ ಇಲ್ಲ ಅಂತ. ಬುದ್ಧಿ ಅಂದರೆ ಬುದ್ಧಿ ಅಂತಲ್ಲ, ಕೆಟ್ಟ ಬುದ್ಧಿ ಇಲ್ಲ ಅವರಿಗೆ. ಬೇರೆಯವರ ಮಾತು ಕೇಳಿ ಇವಾಗ ಇರ್ತಾರಲ್ಲ, ನಮ್ಮ ಮಗಳಿಗೆ ವಿಷ ಬರ್ದು ಕೊರಲೆ ಅಂತೇಳಿ ಹಾಗೆ ಹೇಳೋರು ಇದ್ದಾರೆ, ಹೇಳ್ತಾರಲ್ಲ ಜನಗಳು, ಅವರದ್ದು ಸಂಬಂಧಿಕರ, ಅವರ ಸಂಬಂಧದವರೆಲ್ಲ ಇರ್ತಾರಲ್ಲ, ಅಂದರೆ ಬೇರೆ ಸಂಬಂಧಿರವರೆಲ್ಲ ಇರ್ತಾರಲ್ಲ, ಹೆಣ್ಣು ಮಕ್ಕಳಿಲ್ಲದವರು, ಮಕ್ಕಳೇ ಇಲ್ಲದವರೆಲ್ಲ ಇರ್ತಾರಲ್ಲ, ಅವರಿಗೆ ಮಕ್ಕಳದ್ದು ಬೆಲೆ ಎಲ್ಲ ಗೊತ್ತಿಲ್ಲ, ಮಕ್ಕಳು ಅದೆಲ್ಲ ಅವರಿಗೆ ಗೊತ್ತಿಲ್ಲ. ಆವಾಗ ಅವರಾದರೆ ಅವರು ಹೇಳಿದ ಮಾತನ್ನು ಕೇಳಿದರೆ ವಿಷ ಹಾಕಿ ಕೊಟ್ಟರು, ನಂಬಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಮ್ಮನಿಗೆ ಸ್ವಂತ ಬುದ್ಧಿ ಇಲ್ಲ, ಅಮ್ಮನಿಗೆ ಬೇರೆಯವರು ಹೇಳಿದ ಮಾತು ಕೇಳಿ ಮಾತ್ರ ಗೊತ್ತಿರೋದು. ಹಾಗೆ ಅಂತಾದರೆ ಮಾಡ್ಯಾರು ಈಗ. ಬಟ್ ಸ್ವಂತ ಹಾಕಿ ಕೊಡುವಷ್ಟು ಕೆಟ್ಟವರು ನನ್ನ ತಮ್ಮ ಸಹ ಅಲ್ಲ, ನನ್ನ ಅಮ್ಮ ಸಹ ಅಲ್ಲ, ಅದು ನನಗೆ ಗೊತ್ತುಂಟು. ಅಪ್ಪ ಸಹ ಅಷ್ಟು ಕೆಟ್ಟವರು ಅಪ್ಪ ಅಂತೂ ಇಲ್ಲವೇ ಇಲ್ಲ, ದೇವರಾಗಿ ನೋಡಿಕೊಳ್ತಾರೆ ಮಕ್ಕಳನ್ನು. ಅಮ್ಮ ಮತ್ತು ತಮ್ಮ ಮಾತ್ರ ಇವಾಗ ಹೆಣ್ಣು ಮಕ್ಕಳ ಮೇಲೆ ಅವರಿಗೆ ಕೋಪ ಇರೋದು. ಅದು ಅದೇ ಇಂಥ ಅವರಾಗಿ ಸ್ವಂತ ಎಂತ ಮಾಡಲಿಕ್ಕಿಲ್ಲ, ಬೇರೆಯವರು ಕೊಟ್ಟಾದರೆ ಮಾಡ್ಯಾರು, ಅದು ನನಗೆ ಗೊತ್ತುಂಟು.